ನಿಮ್ಮಂಥ ವಿದ್ಯಾರ್ಥಿಗಳ ದೇಣಿಗೆ ಪೋಷಕರ ಕೊಡುಗೆ ಮೇಲೆಗೆ ನಾವು ಈ ಜಾಗವನ್ನು ಕೊಂಡ್ಕೊಳ್ತೀವಿ. ಆ ಕೊಂಡ್ಕೊಂಡಿರ್ತಕ್ಕಂಥ ಜಾಗ ಆ ಕಾಲದಲ್ಲೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ರು ಇಲ್ಲಿ. ಅದು ನನಗೂ ಗೊತ್ತಿರಲಿಲ್ಲ, ಆಮೇಲೆ ಬಂದಿರ್ತಕ್ಕಂಥ ಎಲ್ಲ HMಗಳಿಗೂ ಗೊತ್ತಾಗಲಿಲ್ಲ. ಅದನ್ನ ಜಾಗ ಎಲ್ಲಿದೆ, ಯಾರು ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ದಾಖಲೆಗಳ ಸಮೇತ ಹುಡುಕೊಟ್ಟಂತ ನಮ್ಮ JS ಸರ್ ಅವರೇ. ಅವರನ್ನ ಗಣಿತ ಬೋಧನೆಗೆ ಆಗ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇತ್ತು. NG ಉಳ್ಕೂರ್ ಆಗಲಿ, ರಾಮಸಾಗರ್ ಆಗಲಿ ಹೈಸ್ಕೂಲ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಒಂದು ಕಷ್ಟಗಳ ದಿನಗಳು ತುಂಬಾ ಒಂದೊಂದು ಅಂಕ ತಗೊಳ್ಳೋಕ್ಕೂ ಹೋರಾಟ. ಯಾವುದೇ ಕಾಪಿ ನಡೆಯುವಂಥದ್ದು ಅಡ್ಡದಾರಿ ಜೀವನ ಇಲ್ಲ. ಎಕ್ಸಾಮ್ ಸೆಂಟರ್ ಬೇತ್ಮಂಗಳ ಯಾರು ಅಲ್ಲಿ ಹೋಗುವಂಥದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ತುಂಬಾ ಕಡಿಮೆ ಫಲಿತಾಂಶ. ನಮ್ಮ ಸೀನಾ ಅವ್ರ ತಂದೆ ಹೆಗ್ಡೆ ಬೀಗ ಹತ್ಕೊಂಡು ಬಂದ್ಬಿಡೋರು ಅಲ್ಲಿಗೆ. ಎಲ್ಲ ರಿಸಲ್ಟ್ ಇಲ್ಲ ನಿಮ್ದು, ಬಾಗಿಲು ಹಾಕ್ಬಿಡ್ತೀನಿ ಅಂತೇಳಿ. ಅವರೆಲ್ಲ ಹಳೆ ಕಾಲದ ಇವರು. ಅವರೆಲ್ಲ ಶಾಲೆಗೆ ಒಂದು ಅಭಿಮಾನ ಇರೋದಕ್ಕೆ ಅವರು ಇದು ಮಾಡಿದ್ರು. ಯುಂಡಪ್ಪ ರೊಚ್ಚ ತಿನ್ನೋళ్ళు ಪ್ರೈಮರಿలో అంతాను కొంచెం బేసిక్ ఉండేలేదు. మేము చేసుకునేది ప్రిన్సిపాల్ HM ఆడ జడ్పీది టెండర్లు అవి కొద్ది కోట్లు మీ ఊరికే ఇచ్చేసుకుంటారు. ಇಲ್ಲ ನೀನ್ ಪಾಪ ನೀನು ಪ್ರೆಸ್ಗೆ ಹಾಕು ಇದು ಮಾಡು ಅಂತ ಬಹಳಷ್ಟು ಹೋರಾಟ ಮಾಡಿ ಇದು 3 ತಿಂಗಳು, ಆ ಕಡೆ 3 ತಿಂಗಳು. ಏನು ಅಂತ ಹೇಳಿದ್ರೆ ಒತ್ತುವರಿನಲ್ಲಿ ಹೋಗ್ಲಿ, ಫೀಲ್ಡ್ ಮರಗಳಲ್ಲಿ ನೀವೆಲ್ಲ ಬೆಳೆಸಿರೋಂಥದ್ದು, ನೀವೆಲ್ಲಾನು ಇದೊಂದು ಮರಗಳನ್ನ ಇದು ಮಾಡಿದ್ರು. ಸೀನಾ ಬೆಳಿಗ್ಗೆ ಎದ್ದೆ ಬಂದ ಮನೆ ಹತ್ರ, ಸರ್ ಏನೋ ಹುಡುಗರೆಲ್ಲ ಗಿಡಗಳು ಕಟ್ ಮಾಡಾಕವ್ರೆ ಅಂತ. ಈಗಲೂ ನನಗೆ ನೆನಪಿದೆ. ಇದೇನಿದು ಬೆಳಿಗ್ಗೆನೆ ಅಂತ ಹೇಳ್ಬಿಟ್ಟು ಕಳ್ತನಗಳು ಆಗಾಗ ಆಗ್ಬಿಡವು. ಬರ್ತಾ ನೋಡ್ತಾನೆ ಎಲ್ಲ ಕಟ್ ಮಾಡಾಕವ್ರೆ ಇಟ್ಟಿದ್ದ ಗಿಡಗಳು. ಮತ್ತೆ ಚಿಗುರು ಬಂದಿರೋದು ಅದೆಲ್ಲಾನು ಬೆಳೆಸಿದೀರಾ, ಉಳಿಸಿದೀರಾ. ಈಗ ಯಾಕೆ ಅಂತ ಹೇಳಿದ್ರೆ ಜೀವನ ಅಂದ್ರೆ ಅನೇಕ ಸಮಸ್ಯೆಗಳು ಬಂದ್ಬಿಡುತ್ತೆ. ಜೀವನದ ಒಂದು ಆಗಳು, ವಿದ್ಯಾಭ್ಯಾಸ, ಹೋರಾಟ. ಆದ್ರೆ ಇಷ್ಟೂ ದಿನಗಳ ನಂತರ ಮಾಡಿದ್ರು. ನಾನು ಅದು ಅವ್ರಿಗೆ ಪರೀಕ್ಷೆ ಮತ್ತೆ ಇವಳಿಂದ ವಿಳಂಬ ಆಗೋಯ್ತು. ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಬಹಳಷ್ಟು ನೆನಪುಗಳನ್ನ ನಮಗೂ ತರಿಸಿದ್ದೀರಾ. ಮತ್ತೆ MSc ಹಾಗೂ NR ಸರ್ ಅಂತೂ ಅವ್ರಿಗೆ ಈ ಮೊದಲು ಈ ಶಾಲೆಗೆ ಆಯ್ಕೆ ಆಗಿ ಅವರು ಯಾಕೆ ಹೊಡಿತಾ ಇದ್ದಿದ್ದು ಅಂತ ಹೇಳಿದ್ರೆ ನಮ್ಮ ಆಗಿರೋ ತುಂಬಾ ಕಷ್ಟ. SSLC ಎಕ್ಸಾಮ್ ರಿಸಲ್ಟ್ ನಮ್ಮ ಅಧಿಕಾರಿಗಳು ಪಬ್ಲಿಕ್ ಬಂದು ಒತ್ತಡ ಹಾಕೋರು, ಇವೆಲ್ಲ ಕಲೀರಿ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡ್ತಿದ್ರು. ಅನೇಕ ಪ್ರಯೋಗಗಳನ್ನು ಅವ್ರು ಮಾಡಿ ಆಸಕ್ತಿಯಿಂದ ಶಾಲೆ ಅಭಿವೃದ್ಧಿಗಾಗಿ ನಾವು ಈ ಒಂದು ಪ್ರಥಮವಾಗಿ ಒಂದು ಶಾಲೆಯಲ್ಲಿ ನಮಗೆ ಒಂದು ಉದ್ಯೋಗ ಸಿಕ್ಕಿದೆ, ಇಷ್ಟೊಂದು ದೂರದಿಂದ ಬಂದಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅನ್ನುವಂಥ ಆಸಕ್ತಿಯಿಂದ ಅವರು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು. NR ಸರ್ ಈಗ್ಲೂ ಅವರು ಒಂದು ಒಳ್ಳೆತನಕ್ಕೆ ಒಂದು ಉತ್ತಮವಾದಂತ ಒಂದು ವೇದಿಕೆ ಸಿಕ್ಕಿದೆ. ಅವರು ಡಯಟ್ ಅಲ್ಲಿ ಸೀನಿಯರ್ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪಟ್ನಾ ಮತ್ತೆ ಅನೇಕ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರಾಗಿ ಈಗಲೂ MSc ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಷ್ಟು ದೂರದಿಂದ ಬಂದಿರೋದು. ET ಸಾರು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆಲ್ಲ ಇನ್ನೂ ಅನೇಕ ವಿಷಯಗಳನ್ನು ಅವರು ಹೇಳಿದ್ದಾರೆ. ಪಾಠ ಮಾಡಿಲ್ಲ ಹೊಡೆಯೋದ್ರಲ್ಲಿ MSc ತರ ನಾವು MSc ತರ ಹೊಡೆಯೋದು ಗೊತ್ತಿದ್ದೇ ಇರ್ಬೋದು. ಮತ್ತು ಶಾಲೆಗೋಸ್ಕರ ಸಾಕಷ್ಟು ದುಡಿದಿದ್ದೇವೆ. ಮತ್ತು ಅಂತ ಸಂದರ್ಭದಲ್ಲಿ ನಮ್ಮ GS ಬಂದ ಸಂದರ್ಭದಲ್ಲಿ ಮತ್ತು ಎಕ್ಸಿಬಿಷನ್ ಇವೆಲ್ಲ ನಾವು ಸಾಕಷ್ಟು ಮಾಡಿದ್ವಿ. ಈಗ ಇಂದಿನ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸೂಕ್ಷ್ಮದರ್ಶಕವನ್ನೆಲ್ಲ ತೋರಿಸಿದ್ರು MSc ಸಾರು ಅಂತ ಹೇಳಿ. ಇಂದಿನ ತರಗತಿಗಳಲ್ಲಿ ಈ ಕೆಲವು ವಿಷಯಗಳು ಪಾಠ ಆಗೇ ಇಲ್ಲ. ಕೆಲವು ವಿಷಯಗಳು ಆಗಿದೆ. ಉದಾಹರಣೆ ಗಣಿತ, ವಿಜ್ಞಾನ ಎಲ್ಲ ಬಹಳ ಇಷ್ಟಪಟ್ಟು ನಾವೆಲ್ಲ ಮಾಡಿದ್ದು ಮತ್ತು ಒಳ್ಳೆಯ ಫಲಿತಾಂಶ ಕಾಲ ಬರ್ತಾ ಇತ್ತು. ಸುಮಾರು ಎಷ್ಟು ಜನ ಅಂತಂದ್ರೆ ಒಂದು ಸೆಕ್ಷನ್ ಅಲ್ಲಿ 120ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಇರ್ತಿದ್ರು. ಮಾಡ್ತಕ್ಕಂಥ ಪಾಠಗಳು ಹಿಂದೆ ರೀಚ್ ಆಗ್ತಾ ಇಲ್ಲ ಅಂತ ಸಂದರ್ಭ. ಮತ್ತು ಕಷ್ಟಪಟ್ಟು ಮಾಡಿದ್ರು. ಮತ್ತು ನೀವು ಅಷ್ಟೇ ಕೂಡ ಈಗ ನಾನು ಕೆಲವ್ರು ಮಾತ್ರ ನೆನಪಾಗ್ತಾ ಇದ್ದಾರೆ, ಎಲ್ಲರೂ ಕೂಡ ನೆನಪಾಗ್ತಾ ಇಲ್ಲ. ಕೆಲವ್ರು ಮಾತ್ರ ದುಡಿದು ಬಿಟ್ಟೆ ಜ್ಯೋತಿ ನೆನಪಾಗ್ತಾ ಇದೆ. ಜ್ಯೋತಿ ಬರೀ 8ನೇ ತರಗತಿ ಅಷ್ಟೇ, ಅರ್ಧ ವರ್ಷ, ಒಂದು 3-4 ತಿಂಗಳು ಅಷ್ಟೇ ನಾವು ಪಾಠ ಮಾಡಿದ್ದು. ಆದರೂ ಕೂಡ ನೀವು ನೆನ್ಪಿಟ್ಕೊಂಡು ನೀವು ಕಲಿಸಿದ್ರಿ. ಮತ್ತು ಈ ಶಾಲೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಂದ್ರೆ, ಈ ಶಾಲೆಗೆ ನಮ್ಮ GM ಸಾರು
ನಮ್ಮ GS ಅವರು ಈ ಶಾಲೆ ಬಗ್ಗೆ ಬಹಳಷ್ಟು ಅಭಿಮಾನ. GS ಅವರು ನಮ್ಮ ಶಾಲೆಗೆ ಏನೇನು ಆಗಬೇಕು ಎಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. GN ಸಾರು ತಾಯ್ದವರು ಅಲ್ಲಿ ಆರಾಮಾಗಿ ಇರ್ಬೋದಾಯ್ತು, ಅದನ್ನ ಬಿಟ್ಟು ನಮ್ಮ ಸುಂದರಪಾಳ್ಯ ಶಾಲೆ ಅಭಿವೃದ್ಧಿ ಆಗಬೇಕು, ಅಲ್ಲಿ ಓದಿದಂಥ ಮಕ್ಕಳು ಬಡ ಮಕ್ಕಳು ಬಹಳ ಮೇಲೆ ಬರಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಥರ ಒಂದು ಕಾರ್ಯಕ್ರಮ GN ನೇತೃತ್ವದಲ್ಲಿ ಇದು 3-4ನೇ ಕಾರ್ಯಕ್ರಮ ಅಂತ ಅದ ಸರ್. ಮತ್ತು ಇನ್ನೂ ಒಂದು ಕಾರ್ಯಕ್ರಮ ರೆಸಾರ್ಟಲ್ಲಿ ಮಾಡಿದ್ರು. ಮೊದಲನೇ ಕಾರ್ಯಕ್ರಮ ರೆಸಾರ್ಟಲ್ಲಿ ಮಾಡಿದ್ರು, ಬಂಗಾರಪೇಟೆಯಲ್ಲಿ ಮಾಡಿದ್ರು. ಹುತ್ತ ಭಕ್ತಿ ಎಂಬ ಪಂಜರದೊಳಗಿಟ್ಟು ಸಲಹೆಯ ಕೂಡಲ ಸಂಗಮ ದೇವ ಎಂಬತಕ್ಕಂತಹ ಒಂದು ಮಾತನ್ನು ಹೇಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ಆ ಪದಗಳು ಅರ್ಥ ಆಗದೆ ಹೋದ್ರೆ ಒಂದು ಸ್ವಲ್ಪ ಕೇಳ್ಕೊಳ್ಳಿ. ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡುಗೆಯ ಮಾಡುವಡೆ ಒಂದೇ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು. ನಾವೇನಾದ್ರೂ ಮೊದಲೆಲ್ಲ ಮಣ್ಣಿನಲ್ಲೇ ಮಡಿಕೆಗಳನ್ನು ಮಾಡ್ತಾ ಇದ್ದು, ಪಾತ್ರೆಗಳನ್ನು, ಅದನ್ನು ಮಾಡಲಿಕ್ಕೆ ಮಣ್ಣಿಯಾಗಿ ಬಹಳ ಮುಖ್ಯನೋ. ಬಂಗಾರದ ಒಡವೆಗಳನ್ನು ಮಾಡುವಾಗ ತೊಡುಗೆಗಳನ್ನು ಮಾಡ್ಕೊಳ್ಬೇಕಾದ್ರೆ ಬಂಗಾರ ಯಾವ ರೀತಿ ಮುಖ್ಯನೋ, ನಾವು ಒಂದು ಸನ್ಮಾರ್ಗದಲ್ಲಿ ಹೋಗಬೇಕು ಅನ್ನೋದಾದ್ರೆ ಗುರು ತೋರಿಸ್ತಕ್ಕಂತಹ ಒಳ್ಳೆಯ ದಾರಿ ಮಾತ್ರ ಸಾಧ್ಯ. ಅದು ಗುರುವಿನ ಪಥ. ಆ ಗುರುವಿನ ಪಥಕ್ಕೆ ನೀವು ಇವತ್ತು ಬಂದಿದ್ದೀರಿ. ಆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಜಯನಗರದ ಅರಸು ಇಮ್ಮಡಿ ದೇವರಾಯನ ಕಾಲದಲ್ಲಿ ಅವನಿಗೊಬ್ಬ ಮಂತ್ರಿ ಇದ್ದ, ಲಕ್ಷ್ಮೀಧರ ಅಂತ. ಅವನ ತಾಯಿ ಸಿಂಗಳಾಂಬಿಕೆ. ಆ ಸಿಂಗಳಾಂಬಿಕೆ ಅಂತಕ್ಕಂಥವಳು ಹೈಸ್ಕೂಲ್ ಕೊಡಿ, ಕಾಲೇಜ್ಗೆ